मेरी सूरत बिगड़ी थी, मेरा दिल था खाली। तूने सींचा अपनी लहू से, मुझको दे दी चंगाई। मैं क्यों ना बोलूं तेरी जय जयकार, मैं क्यों ना बोलूं तेरी जय जयकार। जय जयकार जय जयकार, तूने मेरे लिए क्या कुछ ना किया। जय जयकार जय जयकार, तूने मेरे लिए क्या कुछ ना किया। मेरी सूरत बिगड़ी थी, मेरा दिल था खाली। तूने सींचा अपनी लहू से, मुझको दे दी चंगाई। मैं क्यों ना बोलूं तेरी जय जयकार, मैं क्यों ना बोलूं तेरी जय जयकार। जय जयकार जय जयकार, तूने मेरे लिए क्या कुछ ना किया। जय जयकार जय जयकार, तूने मेरे लिए क्या कुछ ना किया. ಇವತ್ತಿನ ವಾಕ್ಯ ಮರ್ಕೂಸ್ 14 ವಚನ 6. ಆದರೆ ಯೇಸು, ಈಕೆಯನ್ನು ಬಿಡಿರಿ, ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು. ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ. ಈಕೆಯನ್ನು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಈಕೆಯನ್ನು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈಕೆ ತೈಲವನ್ನು ಹಚ್ಚಿದ್ದಾಳೆ. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಗೆ ನೆನಪಿಗಾಗಿ ಹೇಳುವುದೆಂದು ಸತ್ಯವಾಗಿ ಹೇಳುತ್ತೇನೆ. ಈ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಇವತ್ತಿನ ನೋಡಿದಂಥ ವಾಕ್ಯ, ಅದರಲ್ಲಿ ದೇವರು ಅವಳಿಗೆ ಮರಿಯಮ್ಮಳಿಗೆ ಹೇಳ್ತಿದ್ದಾರೆ. ಮರಿಯಮ್ಮಳು ಒಂದು ಪರ್ಫ್ಯೂಮ್ ಬಾಟಲ್ನ ತಗೊಂಡು ದೇವರ ತಲೆಯಲ್ಲಿ ದೇವರ ಕಾಲಿಗೆ ಹಚ್ಚಿದಾಗ ಆಸ್ಪಾಸ್ನಲ್ಲಿದ್ದ ಜನರು ಹೇಳ್ತಾರೆ, ಯಾಕೆ ಇದನ್ನು ವೇಸ್ಟ್ ಮಾಡಿದ್ದು, ಇದನ್ನು ಬಡವರಿಗೆ ಕೊಡ್ಬೋದಾಗಿತ್ತು, ಇದನ್ನು ಮಾರಿ ಬಂದ ಹಣದಿಂದ ಅಂತ. ದೇವರು ಇಲ್ಲಿ ಯಾವುದು ಮಾತನ್ನು ಮರೆಯುವಂಥ ದೇವರು ಅಲ್ಲ. ಪ್ರತಿಯೊಂದು ಮಾತನ್ನು ದೇವರು ನೆನಪಲ್ಲಿ ಇಟ್ಕೋತಾರೆ. ಇವತ್ತು ನಾವು ಮಾಡಿರೋ ದೇವರು ಯಾವ ಮಾತನ್ನು ಮರೆತು ಹೋಗೋರಂತ ಅಲ್ಲ. ಸಾವಿರಾರು ವಂಶದವರೆಗೂ ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿರುವಂಥ ದೇವರು. ನೀನು ದುಡಿಮೆಗಾರನು ಸಂಬಳಕ್ಕೆ ಬಾಧ್ಯನು ಅಂತ ಹೇಳಿರುವಂಥ ದೇವರು. ಒಂದೊಂದು ಕಾರ್ಯ ನಮ್ಮ ಜೀವನದಲ್ಲಿ ನಾವು ದೇವ್ರಿಗೋಸ್ಕರ ಮಾಡುವಂಥ ಯಾವುದೇ ಆಗಿರ್ಬೋದು, ಇನ್ನೊಬ್ರಿಗೋಸ್ಕರ ಪ್ರೇಯರ್ ಮಾಡೋದು, ಚರ್ಚಿನ ಕ್ಲೀನ್ ಮಾಡೋದು, ಪಾಸ್ಟ್ರಿಗೋಸ್ಕರ ಪ್ರೇಯರ್ ಮಾಡೋದು, ಅಥವಾ ದೇವ್ರ ವಾಕ್ಯ ಅನುಸಾರವಾಗಿ ಬದುಕೋದು, ಎಲ್ಲವನ್ನು ಮನಸ್ಸನ್ನು ಒಳಗಿನ ಮನುಷ್ಯನ ಮನಸ್ಸನ್ನು ಪರೀಕ್ಷಿಸುವಂಥ ದೇವರಿಗೆ ಪ್ರತಿಯೊಂದು ವಿಷಯವಿರುತ್ತೆ. ದೇವರಲ್ಲಿ ಆಕೆಗೆ ದೇವರು ಎಲ್ಲವನ್ನು ನೋಡೋರು, ಅದಕ್ಕೆ ತಕ್ಕವಾಗಿ ದೇವರು ಫಲ ಕೊಡ್ತಾರೆ. ಇದು ಆ ರೀತಿಯಾಗಿ ಒಂದು ಪರ್ಫ್ಯೂಮ್ನ ಆಕಿ ಮನಸ್ಸನ್ನು ದೇವ್ರು ನೋಡ್ತಾರೆ. ಪರ್ಫ್ಯೂಮ್ ಬಾಟಲ್ನ ಹಣನ ನೋಡೋದಿಲ್ಲ, ದೇವ್ರನ್ನ ಮನಸ್ಸನ್ನು ನೋಡ್ತಾರೆ. ಎಲ್ಲೆಲ್ಲಿ ಸುಸಮಾಚಾರ ಸಾರಲ್ಪಡ್ತೈತಿ ಅಲ್ಲೆಲ್ಲ ಈಕಿನ ಹೆಸರು ಬರುತ್ತೆ ಅಂತ ದೇವ್ರು ಹೇಳ್ತಾರೆ. ಅವಳು ಮಾಡಿ ಎಷ್ಟೋ ವರ್ಷ ಆಗಿರ್ಬೋದು, ಆದರೆ ದೇವರು ಇನ್ನೂ ಆಕೆ ಹೆಸರನ್ನು ಯಾರ್ಯಾರು ಸುವಾರ್ತೆನೆ ಸಾರ್ತಾರೆ ಅವರು ಮರಿಯಮ್ಮನ ನೆನ್ಪು ಮಾಡ್ಕೋತಾರೆ. ಯಾಕಂದರೆ ದೇವರು ಫಸ್ಟ್ ದರ್ಶನ ಕೊಟ್ಟಿದ್ದು ಇದೇ ಮರಿಯಮ್ಮಗೆ, ಫಸ್ಟ್ ಸುವಾರ್ತನೆ ಕೊಟ್ಟಿದ್ದು ಇದೇ ಮರಿಯಮ್ಮಳು. ದೇವರು ಸುವಾರ್ತನೆ ಅವತ್ತೇ ಆಕೆಗೆ ದೇವರು ವಚನ ಕೊಡ್ತಾರೆ. ನೀನು ಇವತ್ತು ಮಾಡಿದ್ದಕ್ಕಾಗಿ ಸುವಾರ್ತನೆ ಸಾರುವಾಗೆಲ್ಲ ನಿನ್ನ ನೆನ್ಪು ಮಾಡ್ಕೋತಾರೆ ಅಂತ ದೇವರು ಅವತ್ತೇ ಆಕೆಗೆ ವಚನ ಕೊಡ್ತಾರೆ. ಅದೇ ರೀತಿ ಫಸ್ಟ್ ಸುವಾರ್ತನೆ ಸಾರಿದ್ದು ಇದೇ ಮರಿಯಮ್ಮಳು. ಅದೇ ರೀತಿ ತಂದೆಯಾದ ಕರ್ತನೆ, ಪರಮಾತ್ಮನೇ, ಪರಿಶುದ್ಧವಾದ ತಂದೆಯೇ, ಪ್ರತಿಯೊಬ್ಬರನ್ನ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ನಿನ್ನ ರಕ್ತ ಕೋಟೆ ಒಳಗಡೆ ನಾನು ಸುರಕ್ಷಿತಗೊಳಿಸ್ತೀನಿ ಪರಮಾತ್ಮ. ಇವತ್ತಿನ ಈ ವಚನದ ಮೂಲಕ ಇವರ ಹೃದಯದಲ್ಲಿ ಈ ವಚನ ಹೋಗಿ ಪ್ರತಿಯೊಬ್ಬರು ಮರಿಯಮ್ಮಳಂತೆ ನಿನ್ನನ್ನು ಪ್ರೀತಿಸೋಳೋರು, ತಮ್ಮನ್ನೇ
ಎಲ್ಲ ಬಲಿಗಿಂತ ನಿನ್ನ ಎಲ್ಲ ಬಲಿಗಿಂತ ನಿನ್ನ ಆಜ್ಞೆ ಪಾಲನೆ ಮಾಡುವಂಥ ಬಲಿನೇ ದೊಡ್ಡದು, ದೇವರನ್ನ ಪ್ರೀತಿಸೋದೇ ದೊಡ್ಡದು ಅಂತ ನೀನು ಹೇಳಿದ್ಯಾ ಪರಮಾತ್ಮ. ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿ ದೇವರ ಸೇವೆ ಮಾಡಿ ಅಂತ ಹೇಳಿದ್ಯಾ ಪರಮಾತ್ಮ. ಮರಿಯಮ್ಮಳು ಹೇಗೆ ನಿನ್ನ ಸೇವೆ ಮಾಡಿದ್ಲು, ತನ್ನ ಮನಸ್ಸಾರೆ ನಿನ್ನ ಪ್ರೀತಿಸಿದ್ಲು ಪರಮಾತ್ಮ, ಅದೇ ರೀತಿ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರು ಮನಸ್ಸಾರೆ ನಿನ್ನ ಪ್ರೀತಿಸೋ ಹಾಗೆ ನಾನು ಆಶೀರ್ವದಿಸ್ತೀನಿ ಪರಮಾತ್ಮ. ಇವರು ವಂಶದವರು ನಿನ್ನನ್ನು ಪ್ರೀತಿಸುವ ಹಾಗೆ ಇವರನ್ನು ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ. ನಿನ್ನ ಆಶೀರ್ವಾದ ನೀಡಿದ್ಯಾ ಪರಮಾತ್ಮ. ತಂದೆಯಾದ ಕರ್ತನೆ, ಮರಿಯಮ್ಮಳನ್ನ ಹೇಗೆ ನೀನು ನೆನಪಿನಲ್ಲಿ ಇಟ್ಕೊಂಡಿಯೋ ಪರಮಾತ್ಮ, ಅದೇ ರೀತಿ ಇವ್ರ ಸಂಸ್ತತಿಯವ್ರನ್ನ ಇವರೆಲ್ಲ ನಿನಗೋಸ್ಕರ ಮಾಡಿರೋಂಥ ಕಾರ್ಯಗಳನ್ನ, ಇವ್ರ ಮನಸ್ಸಿನಲ್ಲಿ ನಿನಗೋಸ್ಕರ ಪ್ರೀತಿನ ಎಲ್ಲವನ್ನೂ ನೀನು ನೆನಪಲ್ಲಿ ಇಟ್ಕೊಂಡು ನೀನು ಇವ್ರಿಗೆ ಫಲ ಕೊಟ್ಟಿದ್ಯಾ ಪರಮಾತ್ಮ. ಸಂತತಿಗೆ ಫಲ ಕೊಟ್ಟಿದ್ಯಾ ಪರಮಾತ್ಮ. ಇವರು ತಮ್ಮ ಏನು ಯಾವ ಕಾರ್ಯವನ್ನು ಮಾಡದೇ ಇದ್ದರು, ಯಾವುದನ್ನು ಆಫರಿಂಗ್ ಕಾಣಿಕೆಯಾಗಿ ಕೊಡದೇ ಇದ್ದರು, ಇವ್ರ ಮನಸ್ಸನ್ನು ನೀನು ನೋಡೋನು ಪರಮಾತ್ಮ. ಹೇಗೆ ನೀನು ಆ ವಿಧವೆಗಳನ್ನ ಹೇಗೆ ನೀನು ಆಕೆ ಕೊಟ್ಟಿದ್ದ 2 ನಾಣ್ಯನೇ ದೊಡ್ಡದು ಅಂತ ಹೇಳಿದ್ಯೋ, ಅದೇ ರೀತಿ ನೀನು ನಾಣ್ಯವನ್ನು ನೋಡೋನಲ್ಲ, ವಸ್ತುಗಳನ್ನು ನೋಡೋನಲ್ಲ, ಮನಸ್ಸನ್ನು ನೋಡೋನು, ಪ್ರೀತಿನ ನೋಡೋನು ಪರಮಾತ್ಮ. ಇವರು ನಿನ್ನನ್ನು ಪ್ರೀತಿಸುವಾಗ, ಇವ್ರ ಮನಸ್ಸಿನಲ್ಲಿ ನೀನು ನೆನಪು ಮಾಡ್ಕೊಳ್ಳುವಾಗ ನೀನು ಅವ್ರನ್ನ ಫಲದಿಂದ ತುಂಬು ಪರಮಾತ್ಮ. ಅವ್ರ ಸಂತತಿನ ಎಲ್ಲ ದುರಾತ್ಮನ ಯೋಜನೆಗಳಿಂದ ಬಿಡುಗಡೆ ಮಾಡಿದ್ಯಾ ಪರಮಾತ್ಮ. ಇವರು ಪ್ರಾರ್ಥಿಸುವಾಗೆಲ್ಲ ಇವರ ಪ್ರಾರ್ಥನೆಯನ್ನು ಕೇಳಿದ್ಯಾ ಪರಮಾತ್ಮ. ಇವ್ರನ್ನ ಸದಾ ನಿನ್ನ ಸುರಕ್ಷತೆಯಲ್ಲಿ ಇಟ್ಕೊಂಡಿದ್ಯಾ ಪರಮಾತ್ಮ. ತಂದೆಯಾದ ಕರ್ತನೆ, ಪ್ರೀತಿ ಮಾಡುವಂಥ ಪವಿತ್ರಾತ್ಮನ ಇವ್ರ ಮೇಲೆ ನೀನು ಸುರಿಸಿದ್ಯಾ ಪರಮಾತ್ಮ. ಪ್ರಾರ್ಥನೆ ಮಾಡುವಂಥ ಪವಿತ್ರಾತ್ಮನ ಇವ್ರ ಮೇಲೆ ಸುರಿಸಿದ್ಯಾ ಪರಮಾತ್ಮ. ಇವರು ಹಾಗೆ ಮಾಡುವಾಗೆಲ್ಲ ಇವ್ರನ್ನ ನೀನು ಫಲದಿಂದ ತುಂಬಿದ್ಯಾ, ಇವ್ರ ಜೀವನನ ಇವ್ರ ಸಂತತಿನ ಫಲದಿಂದ ತುಂಬಿದ್ಯಾ ಪರಮಾತ್ಮ. ಯೇಸು ನಾಮದಿಂದ, ಯೇಸುನ ರಕ್ತದಿಂದ ಪ್ರಾರ್ಥಿಸುವಂತೆ ಇವ್ರನ್ನ ನಾನು ಆಶೀರ್ವದಿಸಿದ್ದೀನಿ. ಯೇಸುನ ರಕ್ತದಿಂದ, ನನ್ನ ಬಲದಿಂದ ಅಲ್ಲ, ಯಾವುದೇ ಬಲದಿಂದ ಅಲ್ಲ, ನಿನ್ನ ಆತ್ಮದಿಂದ, ಯೇಸು ನಾಮದಿಂದ ಇವರು ಆಶೀರ್ವಾದ ಹೊಂದಿದ್ದಾರೆ ತಂದೆ. ಆಮೇನ್ ಆಮೇನ್.